Hello, dear students. Welcome to this YouTube online class. Today, we shall discuss the short story written by Nathaniel Hawthorne, The Golden Touch. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಯೂಟ್ಯೂಬ್ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ಬೇಸಿಕ್ ಇಂಗ್ಲೀಷಿಗೆ ಹಂಚಲಾಗಿರುವ ಸಣ್ಣ ಕಥೆಗಳಲ್ಲಿ ಫಸ್ಟ್ ಶಾರ್ಟ್ ಸ್ಟೋರಿ ದ ಗೋಲ್ಡನ್ ಟಚ್ ಅನ್ನುವಂಥದ್ದು. ಇದನ್ನು ಬರೆದವರು ತಮಗೆಲ್ಲರಿಗೂ ಗೊತ್ತಿರುವಂತೆ ನಥಾನಿಯಲ್ ಹದಾರ್ನ್ ಅನ್ನುವಂಥವರು ಬರೆದಿದ್ದಾರೆ. ಸೊ ಲೆಟ್ ಅಸ್ discuss this story in this video. Before going to deal with the short story, let us understand the writer first. Nathaniel Hawthorne was born in the year 1804 and he was died in the year 1806. He is an American novelist and short story writer. ಈ ನಥಾನಿಯಲ್ ಹದಾರ್ನ್ ಅನ್ನುವಂಥವರು ಒಬ್ಬ ಅಮೆರಿಕದ ಶ್ರೇಷ್ಠ ಕಾದಂಬರಿಕಾರ ಹಾಗೂ ಸಣ್ಣ ಕಥೆಗಳ ಬರಹಗಾರ. ಇವರು ಜನಿಸಿರೋದು 1804ರಲ್ಲಿ ಹಾಗೂ ಇವರು 1864ರಲ್ಲಿ ಮರಣವನ್ನು ಹೊಂದ್ತಾರೆ. His works often focus on history, morality and religion. ಈ ಹದಾರ್ನವರ ವರ್ಕ್ಸ್ ಕೃತಿಗಳು ಯಾವ ವಿಷಯದ ಕುರಿತು ಜಾಸ್ತಿ ಫೋಕಸ್ ಮಾಡ್ತವೆ, ಕಾನ್ಸಂಟ್ರೇಟ್ ಮಾಡ್ತವೆ ಅಂದರೆ ಇತಿಹಾಸ, ನೈತಿಕತೆ ಮತ್ತು ಧರ್ಮದ ಕುರಿತು ಇವರು ತಮ್ಮ ಕಥೆಗಳಲ್ಲಿ ತಮ್ಮ ಕೃತಿಗಳಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್. ಹಾಗಾದರೆ ಇವರ ಪ್ರಮುಖ ಕೃತಿಗಳು ಯಾವುವು? ಟ್ವೈಸ್ ಟೋಲ್ಡ್ ಟೇಲ್ಸ್, ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1842. ದ ಸ್ಕಾರ್ಲೆಟ್ ಲೆಟರ್, ಇಟ್ ವಾಸ್ ಅ ಫೇಮಸ್ ನಾವೆಲ್. ಇಟ್ ಹ್ಯಾಸ್ ಬ್ರಾಟ್ ಹಿಮ್ ಗುಡ್ ನೇಮ್ ಆ್ಯಂಡ್ ಫೇಮ್, which was published in the year 1850. The House of Seven Gables, it was published in the year 1851. ನಾವು ಈ ಹದಾರ್ನವರ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಟ್ವೈಸ್ ಟೋಲ್ಡ್ ಟೇಲ್ಸ್ ಅನ್ನುವ ಕೃತಿಯನ್ನು 1842ರಲ್ಲಿ ಪಬ್ಲಿಷ್ ಮಾಡ್ತಾರೆ. ದ ಸ್ಕಾರ್ಲೆಟ್ ಲೆಟರ್ ಅನ್ನುವಂತಹ ಒಂದು ಕಾದಂಬರಿ ಬಹಳ ಪ್ರಸಿದ್ಧವಾದ ಕಾದಂಬರಿ. ಈ ಕಾದಂಬರಿಯ ಮುಖಾಂತರ ಇವರು ಬಹಳ ಖ್ಯಾತಿಯನ್ನು ಗಳಿಸ್ತಾರೆ. ಇದು 1850ರಲ್ಲಿ ಪ್ರಕಟಗೊಳ್ತದೆ. ನೆಕ್ಸ್ಟ್ ದ ಹೌಸ್ ಆಫ್ ಸೆವೆನ್ ಗೇಬಲ್ಸ್ ಅನ್ನೋದು 1851ರಲ್ಲಿ ಪ್ರಕಟ ಆಗ್ತದೆ. ಈ ಪ್ರಸ್ತುತ ಸ್ಟೋರಿ, ದ ಪ್ರೆಸೆಂಟ್ ಶಾರ್ಟ್ ಸ್ಟೋರಿ ದ ಗೋಲ್ಡನ್ ಟಚ್, ಪಬ್ಲಿಷ್ಡ್ ಇನ್ ಹೀಸ್ ಅ ವಂಡರ್ ಬುಕ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇನ್ 1851. ಈ ಗೋಲ್ಡನ್ ಟಚ್ ಅನ್ನುವಂತಹ ಒಂದು ಸಣ್ಣ ಕತೆ ಹದಾರ್ನ್ ಅವರು ಬರೆದಿರುವ ಎ ವಂಡರ್ ಬುಕ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎನ್ನುವ ಕೃತಿಯಲ್ಲಿ ಪಬ್ಲಿಷ್ ಆಗ್ತದೆ. ಈ ಕೃತಿ 1851ರಲ್ಲಿ ಲೋಕಾರ್ಪಣೆಗೊಳ್ತದೆ. ಸಮ್ಟೈಮ್ಸ್ ಇಟ್ ಈಸ್ ಕಾಲ್ಡ್ ಕಿಂಗ್ ಮಿಡಾಸ್. ಈ ಸಣ್ಣ ಕಥೆಯನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಅದೇನಪ್ಪ ಅಂತಂದರೆ ಕಿಂಗ್ ಮಿಡಾಸ್ ಅನ್ನುವಂತಹ ಹೆಸರು. ಹಾಗಾದರೆ ವಾಟ್ ಈಸ್ ಶಾರ್ಟ್ ಸ್ಟೋರಿ? ಶಾರ್ಟ್ ಸ್ಟೋರಿ ಅಂದರೆ ಏನು? ಲೆಟ್ ಅಸ್ ಸಿ what is the definition of short story. A short story short story means it is a story with a fully developed theme but significantly shorter and less elaborate than a novel. ಸಣ್ಣ ಕಥೆ ಅಂತಂದರೆ ಇದು ಒಂದು ಥೀಮನ್ನು, ಒಂದು ವಿಷಯ ವಸ್ತುವನ್ನು ಹೊಂದಿದ್ದು ಗಣನೀಯವಾಗಿ
ಚಿಕ್ಕ ಅಥವಾ ಲೆಂದಿ ಆಗಿರೋದಿಲ್ಲ. ಕಾದಂಬರಿಗೆ ನೀವು ಇದನ್ನು ಹೋಲಿಸಿ ನೋಡಿದಾಗ ಕಾದಂಬರಿಯ ರೀತಿಯಲ್ಲಿಯೇ ಇದರಲ್ಲಿ ಪಾತ್ರಗಳು ಬರ್ತವೆ, ಪ್ಲಾಟ್ ಬರುತ್ತೆ, ಸೆಟ್ಟಿಂಗ್ ಬರುತ್ತೆ. ಆದರೆ ಶಾರ್ಟರ್ ಆಗಿರುತ್ತೆ, ಲೆಂದಿಯಾಗಿ ಇಲ್ಲಿ ಕತೆ ಇರೋದಿಲ್ಲ. ಆದರೆ ಇಲ್ಲಿಯೂ ಒಂದು ಥೀಮ್ ಇರುತ್ತೆ, ಕ್ಯಾರೆಕ್ಟರ್ಸ್ ಇರ್ತವೆ, ಪ್ಲಾಟ್ ಇರುತ್ತೆ. ಎಲ್ಲವೂ ಕಾದಂಬರಿಯಲ್ಲಿ ಕಂಡುಬರುವ ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಇದು ಕಾದಂಬರಿಗೆ ಹೋಲಿಸಿ ನೋಡಿದಾಗ ಬಹಳ ಶಾರ್ಟ್ ಆಗಿರುತ್ತೆ, ಬಹಳ ಬ್ರೀಫ್ ಆಗಿರುವಂತಹ ಒಂದು ಲಿಟರರಿ ಫಾರ್ಮ್ ಇದು, ಶಾರ್ಟ್ ಸ್ಟೋರಿ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ಆ್ಯಸ್ ಐ ಟೋಲ್ಡ್ ಯು ಆಲ್ರೆಡಿ, ಈ ಗೋಲ್ಡನ್ ಟಚ್ಗೆ ಇನ್ನೊಂದು ಹೆಸರು ಕಿಂಗ್ ಮಿಡಾಸ್ ಆರ್ ಗೋಲ್ಡನ್ ಟಚ್ ಅಂತ ಹೇಳಿ ಕರೀತಾರೆ. ಲೆಟ್ ಅಸ್ move to next slide. Here you can see the King Midas, how he is obsessed with gold. ಕಿಂಗ್ ಮಿಡಾಸ್ ಅನ್ನೋ ಈ ವ್ಯಕ್ತಿಯನ್ನು ನೀವು ನೋಡ್ತೀರಿ. ಈತ ಒಬ್ಬ ರಾಜ. ಆತನಿಗೆ ಬಂಗಾರವನ್ನು ಬಿಟ್ಟು ಬೇರೆ ಏನು ಬೇಕಾಗಿರೋದಿಲ್ಲ. ಹಿ ವಾಸ್ ಫುಲ್ಲಿ ಅಬ್ಸೆಸ್ಡ್ ವಿತ್ ಗೋಲ್ಡ್. ಅಂದರೆ ಬಂಗಾರದ ಮೇಲೆ ವಿಪರೀತವಾದ ವ್ಯಾಮೋಹವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಸೊ ಲೆಟ್ ಅಸ್ ಸಿ ಹೂ ವಾಸ್ ಕಿಂಗ್ ಮಿಡಾಸ್ ಆ್ಯಂಡ್ ವಾಟ್ was his desire or ambition in his life. King Midas was very rich. He loved things made of gold. Many people in King Midas' land were very poor. We must help the poor, your majesty, said the king's minister. King Midas did not care for the poor. He was more interested in counting his gold coins. See, there was a king named Midas. He had a love towards the things which were made of gold. His mind was completely obsessed with gold. So he did not care about his citizens, about his people, about his other duties. ಇಲ್ಲಿ ಒಂದು ಒಬ್ಬ ರಾಜ ಇರ್ತಾನೆ. ಆತನ ಹೆಸರು ಮಿಡಾಸ್ ಅಂತ ಹೇಳಿ. ಬಂಗಾರದ ಬಗ್ಗೆ ವಿಪರೀತವಾದ ಮೋಹವನ್ನು ಬೆಳೆಸಿಕೊಂಡಿರ್ತಾನೆ. ಸೊ ಆತನ ಆಸ್ಥಾನದಲ್ಲಿ ಮೆನಿ ಪೀಪಲ್ ಇನ್ ಕಿಂಗ್ ಮಿಡಾಸ್ ಲ್ಯಾಂಡ್ ವರ್ ವೆರಿ ಪುವರ್. ಅನೇಕ ಜನರು ಬಡವರಿರ್ತಾರೆ, ಕಷ್ಟಗಳನ್ನು ಹೊಂದಿರ್ತಾರೆ. ಸೊ ಕಿಂಗ್ಸ್ ಮಿನಿಸ್ಟರ್ alarmed, king's minister suggested the king that they must help the poor, but king turned his deaf ears towards his minister. ಅಲ್ಲಿ ಮಂತ್ರಿ ಬಂದು ರಾಜನಿಗೆ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ ಅನೇಕ ಜನ ಬಡವರಿದ್ದಾರೆ, ನಾವು ಅವರಿಗೆ ಸಹಾಯವನ್ನು ಮಾಡಬೇಕು, ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೋಬೇಕು. ಆದರೆ ರಾಜ ಏನು ಮಾಡ್ತಾನೆ, ಕಿಂಗ್ ಮಿಡಾಸ್ ಡಿಡ್ ನಾಟ್ ಕೇರ್ ಫಾರ್ ದ ಪುವರ್. ಬಡವರ ಬಗ್ಗೆ ಕಾಳಜಿನೇ ಮಾಡೋದಿಲ್ಲ. ಓನ್ಲಿ ಹೀಸ್ ಇಂಟ್ರೆಸ್ಟ್ ವಾಸ್ ಇನ್ ಕೌಂಟಿಂಗ್ ಹೀಸ್ ಗೋಲ್ಡ್ ಕಾಯಿನ್ಸ್. ದಿನಾಲೂ ಆತ ಸಂಗ್ರಹಿಸಿರುವ ಬಂಗಾರದ ನಾಣ್ಯಗಳನ್ನು ಎಣಿಸೋದು, ಅವುಗಳನ್ನು ಇಟ್ಟು ಸೇಫ್ ಲಾಕರಲ್ಲಿಟ್ಟು ಅದನ್ನು ಕೀ ಹಾಕಿ ಕೀಲಿ ಮನೆಯನ್ನು ತೆಗೆದುಕೊಂಡು ತನ್ನ ರೂಮಿಗೆ ಬರೋದು. ಇದರಲ್ಲಿಯೇ ರಾಜ ಬ್ಯುಸಿಯಾಗಿರ್ತಾನೆ. King Midas had a daughter. Her name was Marigold. She liked to pick flowers in the garden. King Midas often gave gifts made of gold to Marigold. ಈ ಒಬ್ಬ ರಾಜನಿಗೆ ಒಬ್ಬಳು ಮಗಳಿರ್ತಾರೆ. ಆತನ ಹೆಸರು ಮೇರಿಗೋಲ್ಡ್. ಈ ರಾಜ ತನ್ನ ಅರಮನೆಯ ಹಿಂದುಗಡೆ, ಕಿಂಗ್ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್ in which all the beautiful flowers were there, all the beautiful plants were there in the garden. So his daughter was very much fond of flowers. ರಾಜನಿಗೆ ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ಮಗಳಿರ್ತಾಳೆ. ಆಕೆ ಹೆಸರು ಮೇರಿಗೋಲ್ಡ್.
ಆಕೆ ಆ ರಾಜ ಬೆಳೆಸಿರುವ ಹಿಂದೆ ತನ್ನ ಅರಮನೆಯ ಹಿಂದಿನ ಉದ್ಯಾನದಲ್ಲಿನ ಹೂವುಗಳ ಬಗ್ಗೆ ವಿಪರೀತ ಒಂದು ಪ್ರೀತಿಯನ್ನು ಹೊಂದಿರ್ತಾಳೆ. ರಾಜ ಆ ಹೂವುಗಳ ಬದಲಾಗಿ ಬಂಗಾರವನ್ನು ತನ್ನ ಮಗಳಿಗೆ ಕೊಡ್ತಿರ್ತಾನೆ. ಕಿಂಗ್ ಮಿಡಾಸ್ ಯೂಸ್ ಟು ಟೆಲ್ that I want to become the richest king. I want to become the richest person of the world. So once he said it to his minister. ರಾಜ ಯಾವಾಗಲೂ ನಾನು ಅತಿ ಶ್ರೀಮಂತ ವ್ಯಕ್ತಿಯಾಗಬೇಕು, ಜಗತ್ತಿನ ಶ್ರೀಮಂತ ಮನುಷ್ಯನಾಗಬೇಕು, ಈ ಥರ ಹಂಬಲವನ್ನು ಹೊಂದಿರ್ತಾನೆ. ಒಂದು ದಿನ ತನ್ನ ಮಂತ್ರಿಗೆ ಹೇಳ್ತಾನೆ, ಐ ವಾಂಟ್ ಟು ಬಿಕಮ್ ದ ರಿಚೆಸ್ಟ್ ಕಿಂಗ್, ನಾನು ಶ್ರೇಷ್ಠ ಅತ್ಯಂತ ಶ್ರೀಮಂತ ರಾಜನಾಗಬೇಕು. ದೆನ್ ಮಿನಿಸ್ಟರ್ ಆಸ್ಕ್ಡ್ ಹಿಮ್, ಹೌ ಯು ಆರ್ ಗೋಯಿಂಗ್ ಟು ಬಿಕಮ್ ದ ರಿಚೆಸ್ಟ್ ಕಿಂಗ್? ದ ಕಿಂಗ್ ರಿಪ್ಲೈಡ್, ಐ ವಾಂಟ್ ಎವ್ರಿಥಿಂಗ್ ಐ ಟಚ್ ಟು ಟರ್ನ್ ಇನ್ ಟು ಗೋಲ್ಡ್. ಹೇಗೆ ಅಂದಾಗ ರಾಜ ಹೇಳ್ತಾನೆ, ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಿ ಕನ್ವರ್ಟ್ ಆಗಬೇಕು. ಲುಕ್ how he was obsessed with gold. So gold was everything to him. Remaining thing was nothing to him. He doesn't care for his people. He doesn't care for his ministers. He doesn't care for his duties. As a king, actually, he has to take care of his people. He has to provide all his people demand. He has to supply whatever the people demand from him, but he did not care about this, and his only concern was to collect gold. So his wish is that whatever he touches that should turn into gold. ಇಲ್ಲಿ ರಾಜ ಏನು ಮಾಡ್ತಾನೆ ಅಂದರೆ, ತನ್ನ ಪ್ರಜೆಗಳ ಬಗ್ಗೆ ಯಾವುದೇ ವಿಷಯದ ಕುರಿತು ಆತ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಶ್ರೀಮಂತನಾಗಬೇಕು, ನಾನು ಏನೆಲ್ಲವನ್ನು ಮುಟ್ತೀನೋ ಅದು ಬಂಗಾರ ಆಗಬೇಕು, ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು, ಅಂತಹ ಒಂದು ಶಕ್ತಿ, ಅಂತಹ ಒಂದು ವರ ನನಗೆ ಸಿಗಬೇಕು ಅಂಥೇಳಿ ಮಿನಿಸ್ಟರ್ಗೆ, ತನ್ನ ಮಂತ್ರಿಗೆ ರಾಜ ಹೇಳ್ತಾನೆ. ಸೊ ನೌ a strange person appears before the king. ಒಬ್ಬ ಅಪರಿಚಿತ, ಸ್ಟ್ರೇಂಜ್ ಆರ್ ಅ ಫೆರಿ ಅಂತಂದರೆ ಒಂದು ಯಕ್ಷ ಅಥವಾ ಒಂದು ದೂತ ಅಂತ ನೀವು ಕರಿಬಹುದು. ಒಂದು ದೈವಿ ಸ್ವರೂಪದ ವ್ಯಕ್ತಿ ಈ ರಾಜನ ಮುಂದೆ ಬರ್ತದೆ. ಅ ಫೆರಿ ವಾಂಟೆಡ್ ಟು ಟೀಚ್ ದ ಗ್ರೀಡಿ ಕಿಂಗ್ ಮಿಡಾಸ್ ಅ ಲೆಸನ್. ಯಕ್ಷ ಅಥವಾ ದೇವದೂತ ಒಂದು ವ್ಯಕ್ತಿ ಈತನ ಮುಂದೆ ಬಂದು ಈ ಗ್ರೀಡಿ ರಾಜ, ದುರಾಸೆಯಿಂದ ಕೂಡಿರುವ ರಾಜನಿಗೆ ಒಂದು ಪಾಠ ಕಲಿಸೋಣ. ಯಾಕಂದರೆ ರಾಜನಿಗೆ ಬಂಗಾರವನ್ನು ಬಿಟ್ಟು ಬೇರೆ ಏನೂ ಚಿಂತೆ ಇಲ್ಲ. ಬರೀ he always thinks about gold. He always thinks about how to collect gold. He always thinks about whatever he touches that should turn into gold. So a fairy appears before the king and tells to the king that you can have your wish. Everything that you touch will turn into gold from tomorrow, said the fairy. ಯಕ್ಷ ರಾಜನ ಮುಂದೆ ಪ್ರತ್ಯಕ್ಷ ಆಗಿ, ನಿಮ್ಮ ಬಯಕೆ ಅಥವಾ ನಿನ್ನ ಹಂಬಲ ಏನಿತ್ತಲ್ಲ ಅದನ್ನು ನಾನು ಪೂರೈಸ್ತೇನೆ. ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಮಾರ್ಪಡ್ತದೆ. ಐ ಆಮ್ ಗೋಯಿಂಗ್ ಟು ಗಿವ್ ದಟ್ ಬೂನ್ ಟು ಯು, ದ್ಯಾಟ್ ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು, ದ್ಯಾಟ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಟಚ್ ದ್ಯಾಟ್ ವಿಲ್ ಟರ್ನ್ ಇನ್ ಟು ಗೋಲ್ಡ್, ಸೆಡ್ ದ ಫೆರಿ ಟು ಕಿಂಗ್. ನೀನೇನು ಮುಟ್ತೀಯಲ್ಲ ಅದು ಎಲ್ಲವೂ ಬಂಗಾರ ಆಗಿ ಮಾರ್ಪಡ್ತದೆ ನಾಳೆಯಿಂದ. ಸೊ ಕಿಂಗ್ ವಾಸ್ ವೆರಿ ಹ್ಯಾಪಿ. he danced, he sang, and he was very jubilant that he is going to have the golden touch, as the things which are touched by the king would be turned into gold. ಸೊ ರಾಜ ಭಾಳ ಸಂತೋಷ ಆಗ್ತಾನೆ. ಯಾಕಂದರೆ
ನಾನು ಭಾಳ ಶ್ರೀಮಂತನಾಗ್ತೇನೆ, ಯಾಕಂದರೆ ನನಗೆ ಈ ಯಕ್ಷ ಅಥವಾ ದೈವಿ ಈ ಪುರುಷನ ಒಂದು ರೂಪದಲ್ಲಿ ಬಂದಿರುವಂಥ ವ್ಯಕ್ತಿ ನನಗೆ ಆಶೀರ್ವಾದ ಮಾಡಿದ್ದಾನೆ. ಏನಂತ? ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಕನ್ವರ್ಟ್ ಆಗಬೇಕು. ಕಿಂಗ್ ಮಿಡಾಸ್ ವಾಸ್ ವೆರಿ ಹ್ಯಾಪಿ. ಐ ಶಾಲ್ ಬಿಕಮ್ ದ ರಿಚೆಸ್ಟ್ ಕಿಂಗ್, ಹಿ ಸೇಡ್. ಕಿಂಗ್ ಮಿಡಾಸ್ ವೋಕ್ ಅಪ್ ಅರ್ಲಿ. ಸೊ ಮರುದಿನ ಕಿಂಗ್ ಮಿಡಾಸ್ ಎದ್ದೇಳ್ತಾನೆ. woke up early the next morning. First, he touched his blanket. It turned into gold. ಮರುದಿನ ರಾಜ ಎದ್ದ ತಕ್ಷಣ ನಿನ್ನೆ ಕೊಟ್ಟಿರುವ ವರ ನಿಜವೋ ಸುಳ್ಳು ಅಂತ ಟೆಸ್ಟ್ ಮಾಡಲಿಕ್ಕೆ ತನ್ನ ಬ್ಲ್ಯಾಂಕೆಟ್ ಹೊತ್ತುಕೊಂಡಿರುವಂತಹ ಒಂದು ಕಂಬಳಿ ಅಥವಾ ಹಾಸಿಗೆಯನ್ನು ಮುಟ್ತಾನೆ. ಅದು ಬಂಗಾರ ಆಗಿ ಮಾರ್ಪಡ್ತದೆ. ಕಿಂಗ್ ವಾಸ್ ಡಿಲೈಟೆಡ್. ಅದು ಬಹಳ ಸಂತೋಷ ಆಗ್ತದೆ ಅವನಿಗೆ. He touched many other things in the palace. He went on touching other things. ಸೊ ಅರಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಮುಟ್ತಾ ಹೋಗ್ತಾನೆ. ಅವೆಲ್ಲವೂ ಆಲ್ ದ ಥಿಂಗ್ಸ್ ವರ್ ಟರ್ನ್ಡ್ ಇನ್ ಟು ಗೋಲ್ಡ್. ಎಲ್ಲವೂ ಬಂಗಾರದ ರೂಪವನ್ನು ಪಡೆದುಕೊಳ್ತವೆ. ಆಲ್ ಟರ್ನ್ಡ್ ಇನ್ ಟು ಗೋಲ್ಡ್. ಸೊ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಸ್ಲೈಡ್. ಕಿಂಗ್ ಮಿಡಾಸ್ ವಾಸ್ ಎಕ್ಸೈಟೆಡ್. He went straight to the garden. There the king touched the flowers and marigolds fed. ಸೊ ತನ್ನ ಅರಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಮುಟ್ತಾನೆ, ಎಲ್ಲವೂ ಬಂಗಾರದಾಗ್ತದೆ. ಸೊ ಸೀದಾ ಎಲ್ಲಿ ಹೋಗ್ತಾನೆ ರಾಜ? ತನ್ನ ಮನೆಯ ಮುಂದೆ ಹಿಂದಿರುವ ಅರಮನೆ ಹಿಂದಿರುವ ಗಾರ್ಡನ್ಗೆ ಹೋಗ್ತಾನೆ. ಅಲ್ಲಿರುವ ಎಲ್ಲ ಹೂವುಗಳನ್ನು ಮುಟ್ತಾನೆ. ದೆನ್ ಆಲ್ ದ ಫ್ಲವರ್ಸ್ ವರ್ ಟರ್ನ್ಡ್ ಇನ್ ಟು ಗೋಲ್ಡ್. ಪೆಟಲ್ಸ್ ಆಫ್ ದ ಫ್ಲವರ್ಸ್ ವರ್ ಟರ್ನ್ ಇನ್ ಟು ಗೋಲ್ಡ್. ಆ ಹೂ ದಳಗಳು ಕೂಡ ಎಲ್ಲವೂ ಬಂಗಾರದ ಹೂವುಗಳಾಗಿ ಮಾರ್ಪಟ್ಟವು. All of them turned into gold. King Midas returned to the palace happily and sat on his chair to have his breakfast. ಸೊ ಗಾರ್ಡನ್ಗೆ ಹೋಗಿರುವ ರಾಜ ಬಹಳ ಖುಷಿಯಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾಯಿದೆ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ತನ್ನ ಅರಮನೆಗೆ ಬರ್ತಾನೆ. ಚೇರ್ ಮೇಲೆ ಕುಳಿತುಕೊಳ್ತಾನೆ. ಆತನ ಸರ್ವೆಂಟ್ಸ್ ಬ್ರಾಟ್ ದ ಬ್ರೇಕ್ಫಾಸ್ಟ್ ಟು ಕಿಂಗ್. ಸೇವಕರು ಬ್ರೇಕ್ಫಾಸ್ಟನ್ನು ತರ್ತಾರೆ. ಸೊ ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪನ್? ಆಲ್ ದ ಫುಡ್ ದಟ್ ಕಿಂಗ್ ಮಿಡಾಸ್ ಟಚ್ಡ್ ಟರ್ನ್ಡ್ ಇನ್ ಟು ಗೋಲ್ಡ್. He could not eat his breakfast. Marigold was surprised. All the flowers and her fets looked different. Marigold was sad. The flowers have lost their sweet smell. My fets cannot move anymore, she said. Marigold could not play with her favorite animals. She cried, "Don't cry, you should be happy. I am now the richest king," said King Midas. ಇಲ್ಲೇನಾಗ್ತದೆ ಅಂದರೆ, ರಾಜ ಗಾರ್ಡನ್ನಲ್ಲಿ ಇರುವ ಹೂವುಗಳನ್ನು ಮುಟ್ತಾನೆ. ಆಲ್ ದ ಫ್ಲವರ್ಸ್ ವರ್ ಟರ್ನ್ಡ್ ಇನ್ ಟು ಗೋಲ್ಡ್. ದೆನ್ ಹಿ ಟಚ್ಡ್ ದ ಎನಿಮಲ್ಸ್, ಪೆಟ್ಸ್ ಆಫ್ ಮೇರಿಗೋಲ್ಡ್. ತನ್ನ ಮಗಳು ಪ್ರೀತಿಸುವ ನಾಯಿ, ಇನ್ನಿತರ ಪ್ರಾಣಿಗಳನ್ನು ಮುಟ್ತಾನೆ. ಅವೆಲ್ಲ ಗೋಲ್ಡ್ ಆಗ್ತವೆ. ದೇ ಲಾಸ್ಟ್ ದೇರ್ ಲೈಫ್. ಸೊ ದೇ ಹ್ಯಾವ್ ಬಿಕಮ್ ಆ್ಯನ್ ಇನ್ಯಾನಿಮೇಟ್ ಥಿಂಗ್. ನಿರ್ಜೀವ ವಸ್ತುಗಳಾಗಿ ಅವು ಮಾರ್ಪಡ್ತವೆ. ಸೊ ಈಗ ರಾಜ ಊಟ ಮಾಡಲಿಕ್ಕೆ ಅರಮನೆಗೆ ಬಂದಾಗ ಆ ಆಹಾರವನ್ನು ಮುಟ್ಟಿದ ತಕ್ಷಣ ಇಟ್ ವಾಸ್ ಟರ್ನ್ಡ್ ಇನ್ ಟು ಗೋಲ್ಡ್. ಆಹಾರವು ಗೋಲ್ಡ್ ಆಗಿಬಿಡ್ತು, ಚಿನ್ನಕ್ಕೆ ಚಿನ್ನ ಆಗಿ ಮಾರ್ಪಟ್ಟಿತು. ಇಟ್ ಕೆನಾಟ್ ಬಿ ಈಟನ್. ಕಿಂಗ್ ಡಸಂಟ್ ನೋ ದ್ಯಾಟ್ he did not imagine that food was going to become the gold. ರಾಜ ಕಲ್ಪನೆ ಮಾಡಿರಲಿಲ್ಲ, ನಾನು ಮುಟ್ಟುವ ಆಹಾರ ಕೂಡ ಬಂಗಾರ, ನಾನು ಕುಡಿಯುವ ನೀರು ಕೂಡ ಬಂಗಾರಕ್ಕೆ ಮಾರ್ಪಡ್ತದೆ ಅಂಥೇಳಿ. ಸೊ ವೆನ್ ಹಿ ಟಚ್ಡ್ ಹೀಸ್ ಫುಡ್ ಇಟ್ ವಾಸ್ ಟರ್ನ್ಡ್ ಇನ್ ಟು ಗೋಲ್ಡ್. ಸೊ ಹಿ ಕುಡ್ ನಾಟ್ ಈಟ್ ಹೀಸ್ ಬ್ರೇಕ್ಫಾಸ್ಟ್. ಅದು ಬಂಗಾರ ಆಯಿತು ಆಹಾರ, ಹಾಗಾಗಿ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಹೋಗಲಿಲ್ಲ. ದೆನ್ ಹೀಸ್ ಡಾಟರ್ ವಾಸ್ ಸರ್ಪ್ರೈಸ್ಡ್. ಶಿ ಡಸಂಟ್ ನೋ ದ ವ್ಯಾಲ್ಯೂ ಆಫ್ ಗೋಲ್ಡ್. ಶಿ ಲವ್ಡ್ ಫ್ಲವರ್ಸ್, ಶಿ ಲವ್ಡ್ ಹರ್ ಅನಿಮಲ್ಸ್, ಶಿ ಯೂಸ್ ಟು ಪ್ಲೇ ವಿತ್ ಹರ್ ಫೆಟ್ಸ್.
As a child, she doesn't know that gold is more valuable than her pets. ಆಕೆ ಒಬ್ಬ ಚಿಕ್ಕ ಮಗುವಾಗಿದ್ದಳು, ಆತನ ಮಗಳು ಮೇರಿಗೋಲ್ಡ್. ಆಕೆ ಹೂವುಗಳೇ ಚಂದ, ಆಕೆಗೆ ತನ್ನ ಪ್ರಾಣಿಗಳನ್ನು ಪ್ರೀತಿಸ್ತಾ ಇದ್ಳು. ಈಗ ಆ ಹೂವುಗಳು ಮತ್ತು ಆ ಪ್ರಾಣಿಗಳು ಬಂಗಾರಕ್ಕಾಗಿ ಈ ರಾಜ ಮುಟ್ಟಿದ್ದರಿಂದ ಅವು ಬಂಗಾರಕ್ಕೆ ಕನ್ವರ್ಟ್ ಆಗಿದ್ದಾವೆ. ಸೊ ಆಕೆಗೆ ಸರ್ಪ್ರೈಸ್ ಆಯಿತು, ಆಶ್ಚರ್ಯ ಆಯಿತು, ಹೌ ಇಟ್ ಈಸ್ ಪಾಸಿಬಲ್. ಸೊ ಸಿ ವಾಸ್ ವೆರಿ ಸ್ಯಾಡ್, ಸಿ ಫೆಲ್ಟ್ ವೆರಿ ಬ್ಯಾಡ್, ಸಿ ಡಸಂಟ್ ಫೀಲ್ ವೆರಿ happy. She felt sad. She felt very bad about her father's golden touch. When the flowers were turned into gold, they lost their fragrance. ಆ ಹೂವುಗಳು ಬಂಗಾರದ ಬಣ್ಣಕ್ಕೆ ತಿರುಗಿದಾಗ ತಮ್ಮ ಸ್ವೀಟ್ ಸ್ಮೆಲ್ಲನ್ನು, ಸುವಾಸನೆಯನ್ನು, ಸುಗಂಧದ ವಾಸನೆಯನ್ನು ಕಳೆದುಕೊಂಡವು, ನಿರ್ಜೀವ ವಸ್ತುಗಳಾಗಿ ಮಾರ್ಪಟ್ಟವು. ಮೈ ಪೆಟ್ಸ್ ಕೆನಾಟ್ ಮೂವ್ ಎನಿಮೋರ್, ಶಿ ಸೇಡ್. ನನ್ನ ಪ್ರಾಣಿಗಳು ನಿಶ್ಚಲ ಸ್ಥಿತಿಗೆ ಬಂದು ತಲುಪಿದ್ವು. ಮೇರಿಗೋಲ್ಡ್ ಕುಡ್ ನಾಟ್ ಪ್ಲೇ ವಿತ್ ಹರ್ ಫೇವ್ರೆಟ್ ಎನಿಮಲ್ಸ್. ಆಕೆಗೆ ಅವುಗಳ ಜೊತೆಗೆ ದಿನಾಲೂ ಆಟ ಆಡ್ತಾ ಇದ್ಲು. ಬಟ್ ನೌ ಶಿ ಈಸ್ ಅನೇಬಲ್ ಟು ಪ್ಲೇ ವಿತ್ ದೆಮ್ ಆ್ಯಸ್ ದೇ ವರ್ ಕನ್ವರ್ಟೆಡ್ ಇನ್ ಟು ಗೋಲ್ಡ್. ದೇ ಹ್ಯಾವ್ ಬಿಕಮ್ ಆ್ಯನ್ ಇನ್ಎನಿಮೇಟ್ ಥಿಂಗ್. ಶಿ ಕ್ರೈಡ್. ಆವಾಗ ಆ ಪ್ರಾಣಿಗಳ ಜೊತೆ ಆಕೆ ಆಟ ಆಡ್ತಾ ಇದ್ಲು, ಆಟವೂ ಕೂಡ ನಿಂತಿತು. ಹಾಗಾಗಿ ಆಕೆ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಆಕೆ ತಂದೆ ಮೇರಿಗೋಲ್ಡ್, ಡೋಂಟ್ ಕ್ರೈ, ಯು ಶುಡ್ ಬಿ ಹ್ಯಾಪಿ. ಅಳಬೇಡ, ಯು ಹ್ಯಾವ್ ಟು ಬಿ ಹ್ಯಾಪಿ. ನೀನು ಸಂತೋಷದಿಂದ ಇರಬೇಕು. ಯಾಕೆ? ನಾನು ಅತ್ಯಂತ ಶ್ರೀಮಂತ ರಾಜನಾಗಿದ್ದೇನೆ. ಇವಾಗ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾ ಇದೆ. King Midas reached out. He moved towards his daughter and patted her. ತನ್ನ ಮಗಳನ್ನು ಸಮಾಧಾನ ಮಾಡಲಿಕ್ಕೆ ಬರ್ತಾನೆ, ಆಕೆಯ ಬೆನ್ನ ಮೇಲೆ ಚಪ್ಪರಿಸ್ತಾನೆ. At once Marigold turned into gold. ಯಾವಾಗ ರಾಜ ತನ್ನ ಮಗಳನ್ನು ಸ್ಪರ್ಶ ಮಾಡ್ತಾನೋ ಆಕೆಯೂ ಕೂಡ ಬಂಗಾರದ ಮೂರ್ತಿಯಾಗಿ ಕನ್ವರ್ಟ್ ಆಗ್ತಾಳೆ. ಆ್ಯಸ್ ಸೂನ್ ಆ್ಯಸ್ ಮಿಡಾಸ್ ಟಚ್ಡ್ ಹೀಸ್ ಡಾಟರ್, ಶಿ ಬಿಕೇಮ್ ಅ ಗೋಲ್ಡನ್ ಸ್ಟ್ಯಾಚ್ಯೂ. ಆ ರಾಜ ತನ್ನ ಮಗಳನ್ನು ಮುಟ್ಟಿದಾಗ ಆಕೆ ಬಂಗಾರದ ಒಂದು ಮೂರ್ತಿಯಾಗಿ ಮಾರ್ಪಡ್ತಾಳೆ. ಜೀವಂತಿಕೆಯನ್ನು ಕಳೆದುಕೊಳ್ತಾಳೆ, ನಿರ್ಜೀವ ವಸ್ತುವಾಗಿ ಮಾರ್ಪಡ್ತಾಳೆ. The king's doctor could not bring Marigold back to life. King Midas was very sad. ಅರಮನೆಯಲ್ಲಿನ ಎಲ್ಲ ವೈದ್ಯರು ಅನೇಕ ಪ್ರಯತ್ನ ಮಾಡ್ತಾರೆ, ಮೇರಿಗೋಲ್ಡ್ ಜೀವ ಬರೋದಿಲ್ಲ. ಆಕೆ ಬಂಗಾರದ ರೂಪವನ್ನು ತಾಳಿ ಒಂದು ಗೊಂಬೆಯಾಗಿ ನಿಂತ್ಕೊಂಡ್ಬಿಡ್ತಾಳೆ. ಸೊ Midas was very sad. He gradually starts to realize what is important in life: gold or daughter, gold or my people, gold or food. ರಾಜನಿಗೆ ತನ್ನ ತಪ್ಪಿನ ಅರಿವು ನಿಧಾನವಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಜೀವನದಲ್ಲಿ ಯಾವುದು ಅನಿವಾರ್ಯ? ಬಂಗಾರವೋ ಅಥವಾ ನನ್ನ ಮಗಳೋ? ಬಂಗಾರವೋ ಅಥವಾ ನನ್ನ ಜನರೋ? ಬಂಗಾರವೋ ಅಥವಾ ನಾನು ತಿನ್ನುವ ಆಹಾರವೋ? So the sad King Midas went for a walk. He saw the poor having their meal. He too was hungry, but he was afraid to touch his food. He knew that his food would turn into gold. King Midas also saw many children playing happily. He was sad because his daughter could not play anymore. ರಾಜ ಚಿಂತಿತನಾಗಿರ್ತಾನೆ, ಹಾಗಾಗಿ ವಾಕ್ ಹೋಗ್ತಾನೆ. ವಾಕ್ ಹೋದಾಗ ಹಿ ಸಾ ದ ಪುವರ್ ಹ್ಯಾವಿಂಗ್ ದೇರ್ ಮೀಲ್. ಬಡ ಜನರೆಲ್ಲ ಖುಷಿಯಿಂದ ಊಟ ಮಾಡ್ತಿರ್ತಾರೆ. ರಾಜನಿಗೆ ವಿಪರೀತ ಹಸಿವಾಗಿರ್ತದೆ. ಆದರೆ ಹಿ ನ್ಯೂ ದ್ಯಾಟ್ ಇಫ್ ಹಿ ಟಚಸ್ ಫುಡ್ ಇಟ್ ವುಡ್ ಟರ್ನ್ ಇನ್ ಟು ಗೋಲ್ಡ್. ಆತನಿಗೆ ಗೊತ್ತಿತ್ತು, ನನಗೆ ವಿಪರೀತ ಹಸಿವಾಗಿದೆ, ನಾನೇನಾದರೂ ಊಟ ಮಾಡಲಿಕ್ಕೆ, ಆಹಾರವನ್ನು ಮುಟ್ಟಲಿಕ್ಕೆ ಹೋದರೆ ಅದು
ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಸಂತೋಷದಿಂದ ಆಟ ಆಡ್ತಿರ್ತಾರೆ. ರಾಜನಿಗೆ ಬಹಳ ಕೆಟ್ಟ ಅನ್ನಿಸ್ತದೆ, ಬಹಳ ದುಃಖ ಆಗ್ತದೆ. ನನ್ನ ಮಗಳು ಜೀವ ಕಳೆದುಕೊಂಡು ಬಂಗಾರದ ಗೊಂಬೆಯಾಗಿದ್ದಾಳೆ. ಸಿ ಡಸಂಟ್ ಪ್ಲೇ ಮೋರ್, ಸಿ ಡಸ್ ನಾಟ್ ಸ್ಪೀಕ್ ವಿತ್ ಮೀ, ಸಿ ಡಸ್ ನಾಟ್ ಎಂಬ್ರೇಸ್ ಮೀ, ಸಿ ಡಸ್ ನಾಟ್ ಸಿಟ್ ಆನ್ ಮೈ ಲ್ಯಾಪ್. ನನ್ನ ತೊಡೆಯ ಮೇಲೆ ನನ್ನ ಮಗಳು ಬಂದು ಕುಳಿತುಕೋದಿಲ್ಲ, ನನ್ನನ್ನು ಅಪ್ಪಿಕೊಳ್ಳೋದಿಲ್ಲ, ನನ್ನ ಜೊತೆ ಮಾತನಾಡೋದಿಲ್ಲ. ಆಕೆ ಈಗ ಬಂಗಾರದ ಗೊಂಬೆಯಾಗಿ ಮಾರ್ಪಟ್ಟಿದ್ದಾಳೆ. ಸೊ ಇಲ್ಲಿ ರಾಜನಿಗೆ ತನ್ನ ತಪ್ಪಿನ ಅರಿವು ಆಗ್ತಾ ಹೋಗ್ತದೆ. ಅಂದರೆ ಒಬ್ಬ ವ್ಯಕ್ತಿ ದುರಾಸೆಯನ್ನು ಹೊಂದಿದರೆ ಆತನ ಅಂತ್ಯ ಅಥವಾ ಆತನ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಆಸೆ ಇರಬೇಕು ಜೀವನದಲ್ಲಿ, ಆದರೆ ದುರಾಸೆ ಇರಬಾರದು ಎನ್ನುವ ಒಂದು ಮಾರಲನ್ನು ಈ ಕಥೆಯ ಮುಖಾಂತರ ನೆಥನಿಯಲ್ ಹೆದಾರ್ನವರು ನಮಗೆ ಹೇಳ್ತಾರೆ. ಸೊ ಅಟ್ ದಿಸ್ ಜಂಕ್ಚರ್ ಸಡನ್ಲಿ ಫೆರಿ ಅಫಿಯರ್ಡ್. ಈ ಒಂದು ರಾಜ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ಮತ್ತೆ ಆ ಯಕ್ಷ ಅಥವಾ ಒಂದು ದೇವದೂತ ಅಂತ ಏನು ಹೇಳಿದ್ನಲ್ಲ, ಅದು ಮತ್ತೊಮ್ಮೆ ಪ್ರತ್ಯಕ್ಷ ಆಗ್ತದೆ. ಇಟ್ ಆಸ್ಕ್ಡ್, ದ ಫೆರಿ ಅಫಿಯರ್ಡ್ ಆ್ಯಂಡ್ ಸೈಡ್ ಆರ್ ಆಸ್ಕ್ಡ್ ದ ಕಿಂಗ್, ವೈ ಆರ್ ಯು ಸ್ಯಾಡ್, ಅರಂಟ್ ಯು ನೌ ದ ರಿಚೆಸ್ಟ್ ಕಿಂಗ್, ಆಸ್ಕ್ಡ್ ದ ಫೆರಿ. ಆ ಫೆರಿ ರಾಜನಿಗೆ ಕೇಳುತ್ತೆ, ಯಾಕೆ ನೀನು ಸ್ಯಾಡ್ ಇದೆಯಾ, ಯಾಕೆ ದುಃಖಿತನಾಗಿದ್ದೀಯಾ, ನೀನು ಜಗತ್ತಿನ ಶ್ರೀಮಂತ ರಾಜ ಆಗಿದೆಯಾ, ಈಗ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾಯಿದೆ, ಮತ್ತೇಕೆ ದುಃಖದಲ್ಲಿರುವೆ. ಎಸ್ ರಿಪ್ಲೈಡ್ ದ ಕಿಂಗ್, ಐ ಆಮ್ ದ ರಿಚೆಸ್ಟ್ ಕಿಂಗ್ ಬಟ್ ಆಲ್ ದ ಗೋಲ್ಡ್ ಹ್ಯಾಸ್ ನಾಟ್ ಮೇಡ್ ಮೀ ಹ್ಯಾಪಿ. ಹೌದು, ನಾನು ಶ್ರೀಮಂತ ವ್ಯಕ್ತಿ, ಆದರೆ ನಾನು ಮುಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳು ಬಂಗಾರ ಆಗಿದ್ದಾವೆ, ಬಟ್ ಸಂತೋಷ ನನಗೆ ಸಿಗ್ತಾ ಇಲ್ಲ. ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನ್ನನ್ನು ಈ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರು ಮಾಡು. ಸೊ ಡಿಯರ್ ಸ್ಟೂಡೆಂಟ್ಸ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, happiness is important in our life, peace of mind is important in our life, contentment is important in our life, but not money, not the position, not the status, not the gold, or not any other precious metals or precious things. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಜೀವನದಲ್ಲಿ ಸಂತೋಷದಿಂದ ಇರಲಿಕ್ಕೆ ಸಂತೃಪ್ತಿ ಮುಖ್ಯ, ಪೀಸ್ ಆಫ್ ಮೈಂಡ್ ಮುಖ್ಯ, ಹಾಗೂ ಇನ್ನೊಂದು ಸಂತೃಪ್ತಿ ಹಾಗೂ ಮಾನಸಿಕ ನೆಮ್ಮದಿ, ಆರೋಗ್ಯ ಮುಖ್ಯವೇ ಹೊರತು ಬಂಗಾರ, ವಜ್ರ, ವೈಡೂರ್ಯ, ಹಣ ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ ಮತ್ತೆ ಆ ಫೆರಿ ಸಹಾಯ ಕೇಳ್ತಾನೆ, ದಯವಿಟ್ಟು ಕೈಂಡ್ಲಿ ಟೇಕ್ ಬ್ಯಾಕ್ ಯುವರ್ ಬೂನ್, ನೀನು ಕೊಟ್ಟಿರೋ ವರವನ್ನು ಮರಳಿ ತೆಗೆದುಕೋ. said King Midas. The fairy knew that King Midas would never become greedy again. ಆ ಫೆರಿ, ಆ ಯಕ್ಷ ವ್ಯಕ್ತಿಗೆ ಗೊತ್ತಿತ್ತು, ಈ ರಾಜ ಇನ್ನೊಮ್ಮೆ ದುರಾಸೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇಟ್ ನ್ಯೂ ದ್ಯಾಟ್ ನೌ ದ ಕಿಂಗ್ ಹ್ಯಾಸ್ ಲರ್ನ್ಟ್ ಎ ಲೆಸನ್. ರಾಜ ಈಗ ತನ್ನ ತಪ್ಪಿನ ಪಾಠ ಕಲ್ತಿದ್ದಾನೆ. ಸೊ ಫೆರಿ ಟೋಲ್ಡ್ ದ ಕಿಂಗ್ ದ್ಯಾಟ್ he had to go to a river which was flowing in front of his palace, and he had to bring a pot of water from that river, and he had to sprinkle that water on every object which was turned into gold by the golden touch of the king. And as soon as he sprinkled the water, those things which were turned into gold would get back their original ಫಾರ್ಮ್. ಇಲ್ಲಿ ಫೆರಿ ಏನು ಹೇಳ್ತದೆ ಅಂದರೆ, ಆ ಅರಮನೆಯ ಮುಂದುಗಡೆ ಒಂದು ನದಿ ಹರಿತಾ ಇರ್ತದೆ. ಆ ನದಿಯಲ್ಲಿ ಹೋಗಿ ಒಂದು ಕೊಡ ನೀರನ್ನು ತೆಗೆದುಕೊಂಡು ಆ ನೀರನ್ನು ಎಲ್ಲ ನೀನು ಮುಟ್ಟಿದ ತಕ್ಷಣ ಬಂಗಾರದ ರೂಪವನ್ನು ಪಡೆದಿರುವ ಎಲ್ಲ ವಸ್ತುಗಳ ಮೇಲೆ ಸ್ಪ್ರಿಂಕಲ್ ಮಾಡು, ಚುಮುಕಿಸು. ಆಮೇಲೆ ಅವೆಲ್ಲವುಗಳು ತಮ್ಮ
ಮೂಲ ಸ್ವರೂಪವನ್ನು ಪಡೆದುಕೊಳ್ತವೆ. ಪೋರ್ ದ ವಾಟರ್ ಫ್ರಮ್ ದಿಸ್ ಮ್ಯಾಜಿಕ್ ಜಗ್ ಓವರ್ ಎವ್ರಿಥಿಂಗ್ ಯು ಹ್ಯಾವ್ ಟಚ್ಡ್ ಸೇಡ್ ದ ಫೆರಿ. ಹಾಗೆ ಪೋರ್ ಅಂದರೆ ಸುರಿಯೋದು. ಈ ಮಂತ್ರಿಸಿದ ನೀರಿದೆಯಲ್ಲ, ಆ ನೀರನ್ನು ನೀನು ಮುಟ್ಟಿರುವ ಎಲ್ಲ ವಸ್ತುಗಳ ಮೇಲೆ ಚುಮುಕಿಸು. ವೆನ್ ಕಿಂಗ್ ಮಿಡಾಸ್ poured the water over the flowers in the garden, they became fresh again. ಕಿಂಗ್ ಮಿಡಾಸ್ ವಾಸ್ ವೆರಿ ಹ್ಯಾಪಿ. ರಾಜ ಮೊದಲಿಗೆ ನೀರನ್ನು ಆ ಗಾರ್ಡನ್ನಲ್ಲಿರುವ ಹೂವುಗಳ ಮೇಲೆ ಚುಮುಕಿಸ್ತಾನೆ. ಬಂಗಾರದ ಹೂವುಗಳು ಮತ್ತೆ ತಮ್ಮ ಮೂಲ ಸ್ವರೂಪಕ್ಕೆ ಬಂದು ಸುವಾಸನೆಯನ್ನು ನೀಡಲಿಕ್ಕೆ ಆರಂಭಿಸ್ತವೆ. ಸೊ ಕಿಂಗ್ ಮಿಡಾಸ್ ವಾಸ್ ವೆರಿ ಹ್ಯಾಪಿ. ರಾಜ ತನ್ನ ತಪ್ಪಿನ ಅರಿವಾಗಿ ಸಂತುಷ್ಟಗೊಳ್ತಾನೆ. ದೆನ್ ಕಿಂಗ್ ಮಿಡಾಸ್ ರ್ಯಾನ್ ಕ್ವಿಕ್ಲಿ ಟು ಹಿಸ್ ಡಾಟರ್ ಆ್ಯಂಡ್ poured ದ ವಾಟರ್ ಓವರ್ ಹರ್. ಆ ಬಂಗಾರದ ಹೂವುಗಳು ತಮ್ಮ ಮೂಲ ಸ್ವರೂಪವನ್ನು ಪಡೆದಾಗ ರಾಜನಿಗೆ ಖುಷಿಯಾಗುತ್ತೆ. ಖುಷಿಯಿಂದ ಓಡ್ತಾ ಓಡ್ತಾ ತನ್ನ ಮಗಳು ಹತ್ತಿರ ಬಂದು ಆಕೆಯ ಮೇಲೆ ನೀರನ್ನು ಚುಮುಕಿಸ್ತಾನೆ. ಸೊ ಬಂಗಾರದ ಮೂರ್ತಿ ಅಥವಾ ಸ್ಟ್ಯಾಚ್ಯೂ ಆಗಿರತಕ್ಕಂಥ ಆಕೆಯ ಮಗಳು ತನ್ನ ಮೂಲ ಸ್ವರೂಪಕ್ಕೆ ಬರ್ತಾಳೆ. ಮರುಜೀವವನ್ನು ಪಡೆದುಕೊಳ್ತಾಳೆ. ಮೇರಿಗೋಲ್ಡ್ ಬಿಕೇಮ್ ಅ ರಿಯಲ್ ಪರ್ಸನ್ ಅಗೇನ್. ಫ್ರಮ್ ದ್ಯಾಟ್ ಡೇ ಕಿಂಗ್ ಮಿಡಾಸ್ ಬಿಕೇಮ್ ಅ ಕಿಂಗ್ ಆಫ್ ಕಿಂಗ್ಸ್. ಹಿ ಹೆಲ್ಪ್ಡ್ ದ ಪುವರ್ ಆ್ಯಂಡ್ ಲೀವ್ಡ್ ಹ್ಯಾಪಿಲಿ. ಸೊ ತನ್ನ ಮಗಳು ಪುನರ್ ಜೀವನವನ್ನು ಮರಳ ಜೀವವನ್ನು ಪಡೆದ ತಕ್ಷಣ ರಾಜನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಅಂದಿನಿಂದ ರಾಜ ಎಲ್ಲ ಬಡ ಜನರಿಗೆ ಸಹಾಯ ಮಾಡೋದು ಮತ್ತು ಸಂತೋಷದ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭಿಸ್ತಾನೆ. ಹಿಯರ್ ಯು ಕ್ಯಾನ್ ಸಿ ಕಿಂಗ್ ಮಿಡಾಸ್ ಆ್ಯಂಡ್ ಹಿಸ್ ಡಾಟರ್ ಇನ್ ದಿಸ್ ಸ್ಲೈಡ್. ಇಲ್ಲಿ ರಾಜ ಮತ್ತು ಆತನ ಮಗಳನ್ನು ನೀವು ನೋಡಬಹುದು. ಸೊ ನೌ ಯು ಕ್ಯಾನ್ ಸೇ ಟು ಮೀ, ಈಗ ನೀವು ನನಗೆ ಹೇಳ್ಬೋದು, ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್? ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್? ನಮ್ಮ ಜೀವನದಲ್ಲಿ ಯಾವುದು ಅವಶ್ಯಕ? ಗೋಲ್ಡ್, ಮನಿ, ಪ್ರಾಪರ್ಟಿ, ಡಿಗ್ನಿಟಿ, ಸ್ಟೇಟಸ್, ಪೊಸಿಷನ್, ಆರ್ ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್, ಪೀಸ್ ಆಫ್ ಮೈಂಡ್? ಯಾವುದು ಮುಖ್ಯ? ಬಂಗಾರ, ಹಣ, ಪೊಸಿಷನ್, ಸಾಮಾಜಿಕ ಸ್ಥಾನಮಾನ, ಅಧಿಕಾರ, ಅಂತಸ್ತು, ಆಸ್ತಿ, ಯಾವುದು ಮುಖ್ಯ? ಅಥವಾ ಮಾನಸಿಕ ನೆಮ್ಮದಿ, ಸಂತೃಪ್ತಿ, ಆರೋಗ್ಯ, ಇವುಗಳಲ್ಲಿ ಯಾವುದು ಮುಖ್ಯ? ಇದು ನೀವೇ ಡಿಸೈಡ್ ಮಾಡಬೇಕು ಆಫ್ಟರ್ ರೀಡಿಂಗ್ ದಿಸ್ ಸ್ಟೋರಿ. ಸೊ ವಾಟ್ ಈಸ್ ದ ಮಾರಲ್ ಆಫ್ ದಿಸ್ ಸ್ಟೋರಿ? ಈ ಸ್ಟೋರಿಯ ಮಾರಲ್ ಅಥವಾ ಥೀಮ್ ಏನು? ವಾಟ್ ಲೆಸನ್ ಯು ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದಿಸ್ ಸ್ಟೋರಿ, ದ ಗೋಲ್ಡನ್ ಟಚ್? ಈ ಗೋಲ್ಡನ್ ಟಚ್ ಸ್ಟೋರಿಯಿಂದ ನೀವೇನನ್ನು ಕಲಿತೀರಿ? ಡೋಂಟ್ ಬಿ ಗ್ರೀಡಿ. ವಿ ಶುಡ್ ನಾಟ್ ಬಿ ಗ್ರೀಡಿ ಇನ್ ಅವರ್ ಲೈಫ್. ಜೀವನದಲ್ಲಿ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಎಲ್ಲವೂ ನನಗೆ ಆಗಬೇಕು, ಎಲ್ಲವೂ ನಾನೇ ಶ್ರೇಷ್ಠ, ಉಳಿದವರೆಲ್ಲ ಕನಿಷ್ಠ, ನಾನೇ ಅತ್ಯಂತ ಶ್ರೀಮಂತ, ಎಲ್ಲವೂ ನಂದೇ, ಎವ್ರಿಥಿಂಗ್ ಶುಡ್ ಬಿಕಮ್ ಮೈನ್ ಅನ್ನುವ ಆ್ಯಟಿಟ್ಯೂಡನ್ನು ನಾವು ಬಿಟ್ಟುಬಿಡಬೇಕು. ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಇನ್ನೊಂದೇನು? ಬಿ ಹ್ಯಾಪಿ. ನಿಮ್ಮ ಹತ್ತಿರ ಏನಿದೆಯೋ ಅಷ್ಟಕ್ಕೆ ಸಂತೋಷದಿಂದ ಇರಿ. ಡೋಂಟ್ ಫೀಲ್ ಜೆಲಸ್ ಅಬೌಟ್ ಅದರ್ಸ್. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದು ಬೇಡ. ನನ್ನ ಹತ್ತಿರ ಏನಿದೆಯೋ ಅದನ್ನು ಅನುಭವಿಸೋಣ. ವಿ ಶುಡ್ ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಪೊಸೆಸ್ಡ್. ನಮ್ಮಲ್ಲಿ ಏನಿದೆಯೋ ಅದಕ್ಕೆ ಮೊದಲು ನೆಮ್ಮದಿ ಇರೋಣ. ಇಷ್ಟಾದರೂ ಕೊಟ್ಟಿದ್ದಾನ ದೇವರು, ಇಷ್ಟಾದರೂ ಕರುಣಿಸಿದಾನ ದೇವರು ಅಂಥೇಳಿ ನೆಮ್ಮದಿಯಿಂದಿರೋಣ. ಇನ್ನೊಬ್ಬರ ಬಗ್ಗೆ ಅಥವಾ ಎಲ್ಲರಿಗಿಂತ ನಾನೇ ಶ್ರೇಷ್ಠ, ನಾನೇ ಶ್ರೀಮಂತ, ಇನ್ನೊಬ್ಬರೆಲ್ಲರೂ ಬಡವರಾಗಬೇಕು ಅಂಥೇಳಿ ಬಯಸೋದು ಬೇಡ. ಪೀಪಲ್ ಹೂ ವಾಂಟ್ ಟು ಗೆಟ್ ಎವ್ರಿಥಿಂಗ್ ಆಲ್ ಎಟ್ ಒನ್ಸ್ ಯೂಸ್ವಲಿ ಎಂಡ್ ಅಪ್ ಗೆಟಿಂಗ್ ನಥಿಂಗ್ ಇನ್ ಲೈಫ್. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಲೆಸನ್ ದಟ್ ವಿ ಲರ್ನ್ ಫ್ರಮ್ ದಿಸ್ ಸ್ಟೋರಿ. ಏನಪ್ಪ, ಯಾರು ಎಲ್ಲವೂ ನನಗೇ ಆಗಲಿ ಅಂತ ಬಯಸ್ತಾರೋ ಅವರು ಕೊನೆಗೆ ಏನನ್ನೂ ಅನುಭವಿಸದೆ, ಏನನ್ನೂ ಪಡೆಯದೆ ತಮ್ಮ ಜೀವನವನ್ನು ಮುಗಿಸ್ಕೋತಾರೆ. ರಿಪೀಟ್ ಇಟ್. ಪೀಪಲ್ ಹೂ ವಾಂಟ್ ಟು ಗೆಟ್ ಎವ್ರಿಥಿಂಗ್ ಆಲ್ ಅಟ್ ಒನ್ಸ್ ಯೂಸ್ವಲಿ ಎಂಡ್ ಅಪ್ ಗೆಟಿಂಗ್ ನಥಿಂಗ್ ಇನ್ ಲೈಫ್. ಎಲ್ಲ ನಂದ
ಎಲ್ಲ ನನಗೆ ಆಗಲೇನವರು ಏನನ್ನೂ ಪಡೆಯೋದಿಲ್ಲ, ಏನನ್ನೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ, ನೆಮ್ಮದಿ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ಸ್ಟೋರಿ ಗೋಲ್ಡನ್ ಟಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಟೋರಿಯನ್ನು ಡಿಸ್ಕಸ್ ಮಾಡೋಣ. ಇದು ರಿಲೇಟೆಡ್ ಐ ವಿಲ್ ಶೇರ್ ದ ಸಮರಿ ಟು ಯುವರ್ ವಾಟ್ಸಪ್ ಗ್ರೂಪ್. Kindly read it and you can contact me. You can drop a message in the WhatsApp group to get your doubts clarified. If you have any questions, you can call me or you can share your questions in the WhatsApp group. So with this, I would like to conclude this video, and I request you to read this original story, read the original story which I already said to your WhatsApp group. Thank you. Namaste.